Hello all, welcome to Universal Group of Institutions, Bengaluru. Welcome to our special series on KS Mains Economics. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಒಂದು ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ವಿ ಆರ್ ಟ್ರೈಂಗ್ ಟು ಅಪ್ರೋಚ್ ಆಲ್ ದೀಸ್ KS Mains ಎಕನಾಮಿಕ್ಸ್ ಟಾಪಿಕ್ಸ್ಗಳನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ. ಮತ್ತು ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 3 ಯೂನಿಟ್ಸ್. In our previous class, we have started with the chapter on a planning commission. ನಿನ್ನೆ ಒಂದು ಕ್ಲಾಸಲ್ಲಿ ಇನ್ ಅ ಪ್ರೀವಿಯಸ್ ಕ್ಲಾಸ್ ಇಟ್ ಸೆಲ್ಫ್ ವಿ ಹ್ಯಾವ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ವಾಟ್ ವಾಸ್ ದಿ ಇನ್ಸ್ಪಿರೇಷನ್ ಬಿಹೈಂಡ್ ಎಸ್ಟಾಬ್ಲಿಷಿಂಗ್ ದಿ ಪ್ಲಾನಿಂಗ್ ಕಮಿಷನ್. ಯಾಕೆ ಪ್ಲಾನಿಂಗ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ, ಪ್ಲಾನಿಂಗ್ ಕಮಿಷನ್ನ ಹಿಂದೆ ಇರುವಂಥ ತಲೆ ಯಾವುದು. ಇಟ್ ವಾಸ್ ಅ ಡ್ರೀಮ್ ಆಫ್ ದಿ ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಪಂಡಿತ್ ನೆಹರು. ಮತ್ತು ಅದಾದ ಮೇಲೆ ಪ್ಲಾನಿಂಗ್ ಕಮಿಷನ್ಗೆ ಇರುವಂಥ ಇನ್ಸ್ಪಿರೇಷನ್ ನೋಡಿದ್ವಿ, ದಟ್ ಈಸ್ ಸೋವಿಯತ್ ಯೂನಿಯನಲ್ಲಿ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಗಾಸ್ ಪ್ಲ್ಯಾನ್ ಅಂದ್ರೆ ಸ್ಟೇಟ್ ಪ್ಲಾನಿಂಗ್ ಕಮಿಟಿ ಅಂತ. ಸೊ ಆ ಗಾಸ್ ಪ್ಲ್ಯಾನ್ನ ಆಧಾರದ ಮೇಲೇ ಕೂಡ ನಾವು ಒಂದು ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದು, ದಟ್ ಈಸ್ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ. ಅದಾದಮೇಲೆ ನಾವು ನೋಡಿದ್ವಿ ಪ್ಲಾನಿಂಗ್ ಕಮಿಷನ್ನ ಫಂಡಮೆಂಟಲ್ ಟಾಸ್ಕ್ ಏನಿತ್ತು. ಇಟ್ ವಾಸ್ ಸಪೋಸ್ ಟು ಪ್ರಿಪೇರ್ ಅ ವಿಷನ್. ಸರ್ಕಾರ ಕೊಡುವಂತಹ ವಿಷನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆ ವಿಷನ್ನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಟ್ ಹ್ಯಾಸ್ ಕಮ್ ಅಪ್ ವಿತ್ ದಿ 5-year ಪ್ಲ್ಯಾನ್. ಸೊ ಹೇಗೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಒಂದು ಪಾತ್ರ ಇತ್ತು ಕೂಡ ಅಂತ ನಾವು ನೋಡಿದ್ವಿ. ಕೊನೆಗೆ ಆ ಕ್ಲಾಸ್ನ ಒಂದು ಕೊನೆಯಲ್ಲಿ ನಾವು ನೋಡಿದ್ವಿ ದಿ ಓವರ್ ದ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ದಿ ಫೇಲ್ಯೂರ್ ಆಫ್ ದಿ ಪ್ಲಾನಿಂಗ್ ಕಮಿಷನ್. ಇಂದಿನ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಇರುವುದು ಕೆಲವು ಗೋಲ್ಸ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಆ್ಯಂಡ್ ದಿ ಫಂಕ್ಷನ್ಸ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಅನ್ನು ನೋಡ್ತಾ ಇದ್ದೀವಿ. ನೋಡಿ, ಒಟ್ಟಾರೆಯಾಗಿ ಸಮಗ್ರವಾಗಿ ನೋಡಬೇಕು ಅಂತಂದರೆ ಪ್ಲಾನಿಂಗ್ ಕಮಿಷನ್ನ 4 ಅತ್ಯಂತ ಪ್ರಮುಖ ಗುರಿಗಳನ್ನು ನಾವು ಕಾಣ್ತೀವಿ. ಒಂದು, ದ ಫಸ್ಟ್ ಗುರಿ ಏನು ಅಂದರೆ ಎಕನಾಮಿಕ್ ಗ್ರೋತನ್ನು ಅಚೀವ್ ಮಾಡಬೇಕು. ನೋಡಿ, ಐಡಿಯಾ ವಾಸ್ ಅ ವೆರಿ ಸಿಂಪಲ್. ಇಫ್ ದಿ ನೇಷನ್ ಅಚೀವ್ಸ್ ಹೈಯರ್ ಎಕನಾಮಿಕ್ ಗ್ರೋತ್, ಈಗ ಹೈ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ ಅಂದರೆ ನಿಮಗೆ ಗೊತ್ತು ಏನಾಗಬೇಕಾಗುತ್ತೆ, ಎಕನಾಮಿ ಹ್ಯಾಸ್ ಟು ಎಕ್ಸ್ಪ್ಯಾಂಡ್. ಈಗ ಎಕನಾಮಿ ಎಕ್ಸ್ಪ್ಯಾಂಡ್ ಆಗಬೇಕು ಅಂದರೆ ಪ್ರೊಡಕ್ಷನ್ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈಗ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಒಟ್ಟಾರೆಯಾಗಿ ಎಕನಾಮಿಯಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಏನಾಗುತ್ತೆ, more employment opportunities will be created. More employment opportunities are being created ಅಂದರೆ ಜನರ ಕೈಗೆ ದುಡ್ಡು ತಲುಪ್ತದೆ, ಬಿಕಾಸ್ ಪೀಪಲ್ ಹ್ಯಾವ್ ಗಾಟ್ ದಿ ಜಾಬ್. ಸೊ ಒಟ್ಟಾರೆಯಾಗಿ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಗೋಯಿಂಗ್ ಟು ಇಂಪ್ರೂವ್. ನೋಡಿ, ಎಕನಾಮಿಕ್ ಗ್ರೋತ್ ಈಸ್ ನಾಟ್ ಜಸ್ಟ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಎಕನಾಮಿಕ್ ಗ್ರೋತ್ ಈಸ್ ಆಲ್ಸೋ ಅಬೌಟ್ ದಿ ಇನ್ಕ್ರೀಸ್ ಇನ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ನಿಮ್ಮ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಬೇಸಿಕ್ ಕ್ರಾಪ್ಸ್ ತಗೊಳ್ಳಿ, ರೈಸ್, ವೀಟ್ ಎಲ್ಲ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ದಿ ಕಂಟ್ರಿ ವಿಲ್ ಬಿ ಏಬಲ್ ಟು ಎನ್ಶ್ಯೂರ್ ಫುಡ್ ಸೆಕ್ಯೂರಿಟಿ ಫಾರ್ ಎವ್ರಿವನ್. ಸೊ ಮೊಟ್ಟ ಮೊದಲ ಗುರಿ ಏನು ಅಂದರೆ ಅಚೀವ್ ಹೈ ಎಕನಾಮಿಕ್ ಗ್ರೋತ್, ಸೊ ದಟ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್, ಸೊ ದಟ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಬಿಕಾಸ್ ನಮ್ಮ ಒಂದು ಮೊದಲ ಯೂನಿಟಲ್ಲೇ ಮಾಡುವಾಗ ನಾವು ನೋಡಿದ್ವಿ, ಡ್ಯೂರಿಂಗ್ ದಿ ಟೈಮ್ ಆಫ್ ಬ್ರಿಟಿಷ್, ಎಸ್ಪೆಷಲಿ ನಿಮಗೆ ಒಂದು ಸಿಂಪಲ್ ಡೇಟಾ ಹೇಳಬೇಕು ಅಂದರೆ 1900 to 1950 ಒಟ್ಟಾರೆ ಎಕನಾಮಿಕ್ ಗ್ರೋತನ್ನು ನೋಡಿದ್ರೆ ಆವ್ರೇಜ್ ಎಕನಾಮಿಕ್ ಗ್ರೋತ್ ವಾಸ್ 1.2%. ಅಂದರೆ ಎಕನಾಮಿ ಹ್ಯಾಸ್ ಕಮ್ ಟು ಅ ಸ್ಟ್ಯಾಗ್ನೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಹೀಗಾಗಿ ಬೈ ದ ಟೈಮ್ ಬ್ರಿಟಿಷ್ ಲೆಫ್ಟ್ ಇಂಡಿಯಾ ವಾಸ್ ಹೋಪ್ಲೆಸ್ಲಿ ಪುವರ್. ನಾವು ಪ್ರಾಸ್ಪರ್ ಆಗಬೇಕು, ರಿಚ್ ಆಗಬೇಕು ಅಂದರೆ ದಟ್ ಇಸ್ ದ ರೀಸನ್ ವಿ ಫೋಕಸ್ಡ್ ಮೋರ್ ಆನ್ ದಿ ಎಕನಾಮಿಕ್ ಗ್ರೋತ್. ಎರಡನೇ ಅತ್ಯಂತ ಒಂದು ಗುರಿ ಏನು ಅಂತಂದರೆ ದಟ್ ವಾಸ್ ದಿ ಮಾಡರ್ನೈಸೇಷನ್ ಅಂತ ಕೂಡ ನಾವು ಕೂಡ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಟು ಥಿಂಕ್ ಅಬೌಟ್ ದಿ ಮಾಡರ್ನೈಸೇಷನ್ ಆಸ್ ವೆಲ್. ಸೊ ಏನು ಮಾಡರ್ನೈಸೇಷನ್, ಇಲ್ಲಿ 2 ಮುಖಗಳಿದೆ ಅಥವಾ 2 ಡೈಮೆನ್ಷನ್ಗಳಿದೆ. ಒಂದು, ಮಾಡರ್ನೈಸೇಷನ್ಗೆ ಇಟ್ ಈಸ್ ಅಬೌಟ್ ದಿ ಅಕ್ಸೆಪ್ಟಿಂಗ್ ದಿ ಮಾಡರ್ನ್ ಟೆಕ್ನಾಲಜೀಸ್. ಇಂಡಸ್ಟ್ರಿ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಅಥವಾ ನಮ್ಮ ಕೃಷಿಯಲ್ಲೇ ಕೂಡ ಮಾಡರ್ನ್ ಟೆಕ್ನಾಲಜಿಗಳ ಅನುಷ್ಠಾನ, ದಟ್ ಈಸ್ ಒನ್ ಆ್ಯಂಗಲ್ ಆಫ್ ದಿ ಮಾಡರ್ನೈಸೇಷನ್. ಓಕೆ, ಎರಡನೇ ಆ್ಯಂಗಲ್ ಆಫ್ ದಿ ಮಾಡರ್ನೈಸೇಷನ್ ವಾಸ್ ಆಲ್ಸೋ ಸೊಸೈಟಿ ಹ್ಯಾಸ್ ಟು ಬಿಕಮ್ ದಿ ಮಾಡರ್ನ್ ಆ್ಯಸ್ ವೆಲ್. ದಟ್ ಈಸ್, ನೋಡಿ, ದಿ ರಿಗ್ರೆಸಿವ್ ಪಾಲಿಸೀಸ್ ಅಥವಾ ರಿಗ್ರೆಸಿವ್ ಕಸ್ಟಮ್ಸ್ ಏನಿದೆ, ವಿಚ್ ಆರ್ ಹೋಲ್ಡಿಂಗ್ ದಿ ವಿಮೆನ್ ಬ್ಯಾಕ್, ಅಥವಾ ವಿಚ್ ಆರ್ ಹೋಲ್ಡಿಂಗ್ ದಿ SCs ಬ್ಯಾಕ್, ವಿಚ್ ಆರ್ ಹೋಲ್ಡಿಂಗ್ ದಿ STs ಬ್ಯಾಕ್, all such practices need to be done away with, so that every individual in the nation get the opportunity to work for the ಬೆಟರ್ಮೆಂಟ್ ಆಫ್ ದಿ ನೇಷನ್ ಅಂತ ಎರಡನೇದು. ಸೊ ಮೊದಲನೇದು ಎಕನಾಮಿಕ್ ಗ್ರೋತ್, ಎರಡನೇದು ಮಾಡರ್ನೈಸೇಷನ್, ಮೂರನೇದು
ಈಕ್ವಿಟಿ ಅಂತಂದರೆ ನೋಡಿ, ಈಕ್ವಾಲಿಟಿ ಮತ್ತು ಈಕ್ವಿಟಿಯಲ್ಲಿ ಒಂದು ಸ್ಪಷ್ಟವಾದ ಉದಾಹರಣೆ. ಈಕ್ವಾಲಿಟಿ ಅಂತಂದರೆ ರಿಗಾರ್ಡ್ಲೆಸ್ ಆಫ್ ವೇರ್ ದೇ ಸ್ಟ್ಯಾಂಡ್, ಈಕ್ವಲ್ ಎಲ್ರಿಗೂ ಒಂದು ಸಮಾನವಾಗಿ ಹಂಚಿಕೆ ಆಗಬೇಕು. ಈಕ್ವಿಟಿ ಅಂದರೆ ಯಾರಿಗೆ ಅತ್ಯಂತ ಹೆಚ್ಚು ಅವಶ್ಯಕತೆ ಇದೆಯೋ ಅಂಥವರಿಗಾಗಿ ಅತಿ ಹೆಚ್ಚು ಸಂಪನ್ಮೂಲಗಳ ಬಳಕೆಯಾಗಬೇಕು. ಉದಾಹರಣೆಗೆ ಈಗ ಬಡವರಿದ್ದಾರೆ, ಬಡವರನ್ನು ಬಡತನ ರೇಖೆಯಿಂದ ಮೇಲೆತ್ತಬೇಕು ಅಂದರೆ ಅತಿ ಹೆಚ್ಚು ದುಡ್ಡನ್ನು ಅಲ್ಲಿ ಸ್ಪೆಂಡ್ ಮಾಡಬೇಕು. ದ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾಡ್ ದಿ ಗೋಲ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ವಾಸ್ ದಿ ಈಕ್ವಿಟಿ, ದಟ್ ಈಸ್ ದಿ ಎಕನಾಮಿಕ್ ಗ್ರೋತಿಂದ ಆಗುವಂಥ ಲಾಭಾಂಶ ಏನಿದೆ, ಅತಿ ಹೆಚ್ಚು ಲಾಭಾಂಶ ಬಡತನ ನಿರ್ಮೂಲನೆಗಾಗಿ ಹೋಗಬೇಕು ಅಂತ we decided. That is ensuring fair distribution of resources and opportunities. It's all about the inclusive society, ಆರ್ಥಿಕ ಒಳಗೊಳ್ಳುವಿಕೆ, ಒಂದು ನವ ಸಮಾಜದ ನಿರ್ಮಾಣ. ಆ ನವ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತವಾದಂಥ ಅವಕಾಶಗಳು ಸಿಗಬೇಕು. ದಿಸ್ ವಾಸ್ ದಿ ಥರ್ಡ್ ಇಂಪಾರ್ಟೆಂಟ್ ಗೋಲ್ ಆಫ್ ದಿ ಪ್ಲಾನಿಂಗ್ ಕಮಿಷನ್. ನಾಲ್ಕನೇ ಅತ್ಯಂತ ದೊಡ್ಡದ್ದು ಸೆಲ್ಫ್ ರಿಲಯನ್ಸ್. ನೋಡಿ, ನಾವು ಅಗೇನ್ ಯೂನಿಟ್ 1 ಅನ್ನಲ್ಲೇ ಡಿಸ್ಕಸ್ ಮಾಡುವಾಗ ಹೇಗೆ ಬ್ರಿಟಿಷರು ದೇ ಕೇಮ್ ಟು ಇಂಡಿಯಾ ಆಸ್ ಅ ಟ್ರೇಡಿಂಗ್ ಬಾಡಿ, I mean the East India Company, that trading body went on to become an administrative body. So ಕೊನೆಯಲ್ಲಿ for nearly 200 years India became the colony of the British, and we know very clearly how the experience of India being a colony. So when we gained the independence, now we started to look at this foreign investment, foreign capital as a very suspiciously. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಆತ್ಮನಿರ್ಭರತೆಯತ್ತ ನಾವು ಸಾಕ್ತೀವಿ. ನಾವು ಈಗೇನು ದಿ ಗೌರ್ಮೆಂಟ್ ಹ್ಯಾಸ್ ಅ ಪ್ರೋಗ್ರಾಮ್ ಕಾಲ್ಡ್ ಆಸ್ ದಿ ಆತ್ಮನಿರ್ಭರ ಭಾರತ್, ಅಂದೂ ಕೂಡ ವಿ ಹ್ಯಾಡ್ ದಿಸ್ ವಿಷನ್ ಆಫ್ ಅ ಸೆಲ್ಫ್ ರಿಲಯನ್ಸ್. ಅಂದರೆ ರಾದರ್ ದ್ಯಾನ್ ಇಂಪೋರ್ಟಿಂಗ್, ಲೆಟ್ ಅಸ್ ಫೋಕಸ್ ಆರ್ ಲೆಟ್ ಅಸ್ ಬಿಲ್ಡ್ ಅನ್ ಇಂಡಸ್ಟ್ರಿ, ಲೆಟ್ ಅಸ್ ಮೇಕ್ ಅವರ್ ಇಂಡಸ್ಟ್ರಿ such a strong that we are able to produce within India. So self-reliance, promoting independence of economic activity and the resources, because till green revolution ಗಿಂತ ಆಗೋಕ್ಕಿಂತ ಮುಂಚೆ ಕೂಡ ನಾವು ವಿ ಯೂಸ್ ಟು ಇಂಪೋರ್ಟ್ ದಿ ಫುಡ್, ಕ್ಯಾಪಿಟಲ್ ಗೂಡ್ಸ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು ವಿ ವಾಂಟೆಡ್ ಟು ರಿಮೂವ್ ಇಟ್ ಔಟ್. ಸೊ ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಗೋಲ್ಸ್ ಆಫ್ ದಿ ಪ್ಲಾನಿಂಗ್ ಕಮಿಷನ್. ಸೊ ನೆಕ್ಸ್ಟ್, ಇಫ್ ಯು ಲುಕ್ ಎಟ್ ದಿ ಓವರ್ ದಿ ಪ್ಲಾನಿಂಗ್ ಕಮಿಷನ್ನ ಒಟ್ಟಾರೆ ಫಂಕ್ಷನ್ಗಳನ್ನು ನೋಡಿದ್ರೆ, ಮೊಟ್ಟ ಮೊದಲ ಮತ್ತು ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ದಿ ಪ್ರಿಪೇರ್ ದಿ ಪ್ಲಾನಿಂಗ್. ಫೈವ್ ಇಯರ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ದಿ 5 ಇಯರ್ ಪ್ಲ್ಯಾನ್, ಸ್ಪಷ್ಟವಾಗಿ ಗುರಿಗಳೇನು, ಅಚೀವ್ ಆಗಬೇಕಾದಂಥ ಆಬ್ಜೆಕ್ಟಿವ್ ಏನು, ಅದೆಲ್ಲವೂ ಕೂಡ ಸ್ಪಷ್ಟವಾಗಿ 5 ಇಯರ್ ಪ್ಲ್ಯಾನಲ್ಲಿ ಇರ್ತಾ ಇತ್ತು. 5 ಇಯರ್ ಪ್ಲ್ಯಾನ್ ಸೊ NDC ಹೋಗ್ತಾ ಇತ್ತು, NDCಯಿಂದ ಕೊನೆಗೆ ಅಪ್ರೂವ್ ಆಗ್ತಾ ಇತ್ತು. ಅದಾದ ಮೇಲೆ ರಿಸೋರ್ಸ್ ಅಲೋಕೇಶನ್ ನಾವು ಹೇಳಿದ್ವಿ. ಲೆಟ್ಸ್ ಸೇ ಕೃಷಿಯ ಒಂದು ಅಭಿವೃದ್ಧಿ ದರ ವಾರ್ಷಿಕ 3% ಇರಬೇಕು ಅಂತ ಒಂದು ಗುರಿ ಇದೆ ಅಂತ ತಿಳ್ಕೊಳ್ಳಿ. ಈ ಗುರಿಯನ್ನು ನಾವು ಅಚೀವ್ ಮಾಡಬೇಕಂದ್ರೆ ಏನು ಬೇಕು? ಹಣ ಬೇಕು. ಸೊ ಪ್ಲಾನಿಂಗ್ ಕಮಿಷನ್ ಈಸ್ ಗೋಯಿಂಗ್ ಟು ಡಿಸೈಡ್ ಇರಿಗೇಷನ್ಗೆ ಎಷ್ಟು ಹಣ ಬೇಕು, ಅಥವಾ ಯಾವ ಒಂದು ಸೆಕ್ಟರ್ಗೆ ಎಷ್ಟು ಹಣ ಬೇಕು ಅಂತ ದೇ ಯೂಸ್ ಟು ಅಲಾಟ್. ದಟ್ ಈಸ್ ದಿ ರಿಸೋರ್ಸ್ ಅಲೋಕೇಶನ್. ಅಸೆಸ್ಮೆಂಟ್ ಆಫ್ ದಿ ಡೆವಲಪ್ಮೆಂಟಲ್ ನೀಡ್ಸ್. ನೋಡಿ, ಅಭಿವೃದ್ಧಿ ಆಗಬೇಕು ಅಂತಂದರೆ ಇರುವಂಥ ಅವಶ್ಯಕತೆಗಳು ಏನು, ಅವುಗಳನ್ನು ಮನಗಂಡು ಆ ಡೆವಲಪ್ಮೆಂಟಲ್ ನೀಡ್ಸ್ಗಳನ್ನು ಪ್ರಯಾರಿಟೈಸ್ ಮಾಡ್ತಾ ಇತ್ತು. ಈಗ ಆಗಿರುವಂಥ ಪ್ಲಾನಿಂಗ್ ಅಥವಾ ನಮ್ಮ ಗೋಲ್ಸ್ ಏನಿದೆ, ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನು ನಾವು ಏನು ಮಾಡಬೇಕು, ನೋಡ್ತಾ ಇರಬೇಕಾಗುತ್ತೆ. ಸೊ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ದಿ 5 ಇಯರ್ ಪ್ಲ್ಯಾನ್ಸ್ ಆರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ 5 ಇಯರ್ ಪ್ಲ್ಯಾನ್ ವಾಸ್ ಬೀಂಗ್ ಡನ್. ಪರ್ಫಾರ್ಮೆನ್ಸ್, ಸರ್ಕಾರಗಳ ಪರ್ಫಾರ್ಮೆನ್ಸ್ಗಳನ್ನು ನೋಡಲಾಗ್ತಾ ಇತ್ತು, ಅಥವಾ ಯೋಜನೆಯ ಪರ್ಫಾರ್ಮೆನ್ಸನ್ನು ನೋಡಲಾಗ್ತಾ ಇತ್ತು. ಮತ್ತು ಒಂದು ಸಕ್ಸಸ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ಸ್ ದಿ ಎಫರ್ಟ್ ಆಫ್ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್. ಸೊ ಪ್ಲಾನಿಂಗ್ ಕಮಿಷನ್ ಯೂಸ್ ಟು ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ವೇರ್ ದೇ where state and central governments are able to coordinate with each other and both are working or both are on a same page ಅಂತ ಇದು. ಸೊ ಇದಲ್ಲದೆ ಎಂಗೇಜ್ಮೆಂಟ್ ವಿತ್ ದಿ ಎಕ್ಸ್ಪರ್ಟ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಎಕನಾಮಿಸ್ಟ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು, ಫಾರ್ಮರ್ ಅಸೋಸಿಯೇಷನ್ಗಳಿರ್ಬೋದು, ಅಥವಾ ಪಾಲಿಸಿ ಮೇಕರ್ಸ್ ಇರ್ಬೋದು, ಸೋಷಿಯಲ್ ಸೈಂಟಿಸ್ಟ್ಗಳಿರ್ಬೋದು, ಅಥವಾ ಸೋಷಿಯಾಲಜಿಸ್ಟ್, ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಅಭಿಪ್ರಾಯಗಳನ್ನು ಭಾರತದ ಅಭಿವೃದ್ಧಿಯ ದರವನ್ನು ಹೆಚ್ಚಿಸುವಲ್ಲಿ ಹೇಗೆ ಯೂಸ್ ಮಾಡಿಕೊಳ್ಬಹುದು ಅಂತ ದೇ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್. ಆ್ಯಂಡ್ ದಿ ಲಾಸ್ಟ್ ಒನ್ ಈಸ್ ದಿ
ಪ್ರಮೋಟಿಂಗ್ ದಿ ಇಂಟರ್ನ್ಯಾಷನಲ್ ಕೊಲಾಬರೇಷನ್. ದಟ್ ಈಸ್ ನಥಿಂಗ್ ಬಟ್ ನೋಡಿ, ಅಂತಾರಾಷ್ಟ್ರೀಯ ಸಮಾವೇಶಗಳಲ್ಲಿ ಭಾಗವಹಿಸೋದು ಅಥವಾ ದ ಬೆಸ್ಟ್ ಪ್ರಾಕ್ಟೀಸಸ್ಗಳು ಏನಿದೆ ಆ ಬೆಸ್ಟ್ ಪ್ರಾಕ್ಟೀಸಸ್ಗಳಲ್ಲಿ ಎಕ್ಸ್ಚೇಂಜ್ ಆಗುವಂಥದ್ದು, ಇದು ಎಲ್ಲವನ್ನು ಕೂಡ ಪ್ಲಾನಿಂಗ್ ಕಮಿಷನ್ ಅಂದಿನ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ನಾನು ಸ್ಪಷ್ಟವಾಗಿ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ. ಇಂದು ಪ್ಲಾನಿಂಗ್ ಕಮಿಷನ್ ಅನ್ನೋದು ಇಲ್ಲ. ಇನ್ಸ್ಟೆಡ್ ಆಫ್ ಪ್ಲಾನಿಂಗ್ ಕಮಿಷನ್ ವಿ ಡೂ ಹ್ಯಾವ್ ಅನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಆಸ್ ದಿ ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇಂದಿನ ಕ್ಲಾಸಲ್ಲಿ ವಿ ಲುಕ್ಡ್ ಎಟ್ ದಿ ಗೋಲ್ಸ್ ಆ್ಯಂಡ್ ದಿ ಫಂಕ್ಷನ್ಸ್ ಆಫ್ ದಿ ಪ್ಲಾನಿಂಗ್ ಕಮಿಷನ್. So that's it in this particular video session on the planning commission. If you do have any doubts, any concerns, do comment in the comment section. And if you have ನಿಮಗೆ ಏನೋ ಒಂದು ನಾವು ಸ್ಪೆಷಲ್ ಸೀರೀಸನ್ನು ಮಾಡಬೇಕು ಅಂತ ಅನಿಸಿದ್ರು ಕೂಡ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎನಿ ಸಚ್ ಸೆಷನ್ ಆಸ್ ವೆಲ್. ಥ್ಯಾಂಕ್ ಯು. ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಸ್ ವೆಲ್.